ಈ ಘಟನೆ ಮಾತ್ರ ನನ್ನ ಮನಸ್ಸನ್ನು ಕಲಿಕಿದಂಥ ಘಟನೆ. ಇದು ಸಾವಿರಾರು ಜನಕ್ಕೆ ಜೀವನಕ್ಕೊಂದು ಬದಲಾವಣೆ ತಂದಂಥ ಘಟನೆ ಇದು. ನಾನು ಕೆಲವು ದಿವಸ ಸೌತ್ ಆಫ್ರಿಕಾದಲ್ಲಿದ್ದೆ, ದಕ್ಷಿಣ ಆಫ್ರಿಕೆಯಲ್ಲಿದ್ದೆ. ಜೊಹಾನ್ಸ್ಬರ್ಗ್ ಅಂತ ಒಂದು ಜಾಗ. ಬೆಳಿಗ್ಗೆ ಒಂದು ಎದ್ದು ಪೇಪರ್ ಓದ್ತಾ ಇದ್ದೆ, ಅವತ್ತಿನ ದಿನಪತ್ರಿಕೆ ಓದ್ತಾ ಇದ್ದೀನಿ. ಮೊದಲನೇ ಪುಟದಲ್ಲೇ ಕೆಳಗೆ ಒಂದು ಕಾಲು ಭಾಗ ಒಂದು ಯಾವುದೋ ಜಾಹೀರಾತಿತ್ತು. ಯಾವುದೋ ಜಾಹೀರಾತು ಅಂತ ಮಾಡಿ ತಿರುಗಿಸ್ಬಿಟ್ಟೆ. ಮುಂದಿನ ಪುಟಕ್ಕೆ ಹೋದೆ. ತಕ್ಷಣ ಅನ್ನಿಸ್ತು, ಹಿಂದಿನ ಜಾಹೀರಾತು ವಿಚಿತ್ರ ಅಲ್ವಾ ಅದು. ಮತ್ತೆ ತಿರುಗಿಸ್ದೆ. ಯಾಕೆ ವಿಚಿತ್ರ ಅಂದರೆ, ಯಾರು ಜಾಹೀರಾತು ಕೊಡ್ತಾರೆ, ಅವ್ರು ಮಾರೋ ಏನಾದರೂ ವಸ್ತು ಇದ್ದರೆ, ಏನಾದರೂ ಒಂದು ವಿಷಯ ಹೇಳೋದಿದ್ರೆ ಹೇಳ್ತಾರೆ. ಇಲ್ಲಿ ಯಾವ ಕಂಪ್ನಿ ಹೆಸರು ಇಲ್ಲ, ಅಡ್ರೆಸ್ ಇಲ್ಲ, ಫೋನ್ ನಂಬರ್ ಇಲ್ಲ, ಬರೀ ಒಂದು ಪತ್ರ ಇದ್ದಂಗಿದೆ. ಏನೋ ಅತ್ಯಂತ ಸೃಜನಶೀಲವಾಗಿದೆ ಅಲ್ಲ ಜಾಹೀರಾತು, ನೋಡೋಣ ಅಂತ ಓದೋಕೆ ಶುರು ಮಾಡಿದೆ. ಅದೊಂದು ಪತ್ರ ಆಗಿತ್ತು, ಒಬ್ಬ ತಾಯಿ ಓದುಗರಿಗೆ ಬರೆದಂಥ ಪತ್ರ. ನಿಜವಾಗ್ಲೂ ಹೇಳ್ತೀನಿ ಸ್ನೇಹಿತರೆ, ಆ ಪತ್ರ ಓದೋದಕ್ಕೆ 2 ನಿಮಿಷ ಸಾಕು, 2-2.5 ನಿಮಿಷ ಸಾಕು. ಆ 2.5 ನಿಮಿಷ ಓದೋದ್ರೊಳಗೆ ನನಗೆ ಗೊತ್ತಿಲ್ಲದ ಹಾಗೆ ನನ್ನ ಕಣ್ಣಿಂದ ನೀರು ಸುರಿದು ಪೇಪರ್ ಹಸಿಯಾಗಿತ್ತು. ಇವತ್ತಿಗೂ ಆ ಪತ್ರ ನನ್ನನ್ನು ಕಾಡುತ್ತೆ. ಒಬ್ಬ ತಾಯಿ ಬರೆದಂಥ ಪತ್ರ, ಓದುಗರಿಗೆ ಬರೆದಂಥದ್ದು. ಅದು ಇಂಗ್ಲೀಷ್ನಲ್ಲಿದ್ದದ್ದು, ನಾನು ಕನ್ನಡದಲ್ಲಿ ಹೇಳ್ತೇನೆ. ಪ್ರಿಯ ಓದುಗ, ಈಗ ತಾನೇ ನನ್ನ 20 ವರ್ಷದ ಏಕಮಾತ್ರ ಪುತ್ರನನ್ನು ಸಮಾಧಿ ಮಾಡಿ ಬಂದಿದ್ದೇನೆ. ಎದೆ ಝಲ್ಲಂತು. ಏಕಮಾತ್ರ ಮಗ, 20 ವರ್ಷದ ಮಗನ ಸಮಾಧಿ ಮಾಡಿ ಈಗ ತಾನೇ ಬಂದಂಥ ತಾಯಿ ಪತ್ರ ಬರೆಯುವಂಥ ಒತ್ತಡ ಏನಿತ್ತು ಆಕೆಗೆ? ಪತ್ರಿಕೆ ಪತ್ರ ಬರ ತಿಳಿಸುವಂಥದ್ದು ಏನಿತ್ತು? ಆಕೆ ಹೇಳ್ತಾಳೆ, ಈಗ ತಾನೇ ನಾನು 20 ವರ್ಷದ ಮಗನ ಸಮಾಧಿ ಮಾಡಿ ಬಂದಿದ್ದೇನೆ. ನನ್ನ ಮಗ ಓದಿನಲ್ಲಿ ಬಹಳ ಹಿಂದಿದ್ದ, ಕಷ್ಟ ಇತ್ತು, ಒದ್ದಾಡ್ದ. ಅವನ ಸ್ನೇಹಿತರು, ಅವನ ಶಿಕ್ಷಕರು, ಸುತ್ತಮುತ್ತಲ ಜನ ಎಲ್ಲ ಸಹಾಯ ಮಾಡಿದರು. ಹೇಗೋ ಒದ್ದಾಡಿಕೊಂಡು ನನ್ನ ಮಗ ಪಾಸಾದ. ಒಂದು ಹಂತಕ್ಕೆ ಬಂದ, 12ನೇ ಕ್ಲಾಸ್ ಮುಗಿಸ್ದ. ಇನ್ನು ಮುಂದೆ ಕಲಿಯೋಕ್ಕಾಗಲ್ಲ ಅಂತ, ಬೇಡ ಒಂದು ಕೆಲಸ ಮಾಡು ಅಂತ ಕೆಲಸ ಕೊಡಿಸಿದ್ವಿ. ದಿನ ಹೋಗೋನು, ಸಾಯಂಕಾಲ ಬರ್ತಿದ್ದ. ನಿನ್ನೆ ದಿವಸ ಹೋಗುವಾಗ ಹಾಗೆ ಹೇಳ್ದ, ಅಮ್ಮ ಸಾಯಂಕಾಲ 7:15 ಬರ್ತೀನಿ, ಊಟ ಮಾಡೋಣಂತೆ ರಾತ್ರಿ ಅಂತ ಹೇಳ್ದ. ಆಯ್ತು ಮಗು ಅಂತ ಹೇಳಿದೆ. ಆ ಪುಣ್ಯಾತ್ಮ ಆ 7 ಗಂಟೆಗೆ ಎಲ್ಲಿಂದ ಫೋನ್ ಮಾಡಿದ್ನೋ ಗೊತ್ತಿಲ್ಲ ನನಗೆ. ಫೋನ್ ಮಾಡಿದ, ಅಮ್ಮ ನಾನು ಹೇಳ್ದಂಗೆ 7:15 ಬರೋಕ್ಕೆ ಆಗ್ತಾಯಿಲ್ಲ ನನಗೆ, ಇನ್ನೊಂದು ಕೆಲಸ ಬಂದಿದೆ, ಅದು ಮುಗಿಸ್ಕೊಂಬರ್ತೇನೆ, ನನಗೋಸ್ಕರ ಊಟಕ್ಕೆ ಕಾಯಬೇಡ, ಊಟ ಮುಗಿಸ್ಬಿಡು ನೀನು ಅಂದ. ಇಲ್ಲಪ್ಪ ನಾನು ಕಾಯ್ತಿರೋ ಮಗು, ಇನ್ನೊಂದು ತಾಸಾದ್ರೆ ಅಡ್ಡಿ ಇಲ್ಲ, ನಾನು ಕೊಡ್ತೀನಿ ಎಂದೆ. ಬೇಡಮ್ಮ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಈ ಊಟ ಮುಗಿಸ್ಬಿಡು. ಆಯ್ತಪ್ಪ ಹುಷಾರಾಗಿರು ಅಂತ ಹೇಳಿ ಫೋನ್ ಇಡೋಕ್ಕೆ ಹೋದೆ. ನನ್ನ ಮಗ ಕೂತ್ಕೊಂಡು ಆ ಕಡೆ, ಅಮ್ಮ ಫೋನ್ ಇಡಬೇಡ, ನಿನಗೊಂದು ವಿಷಯ ಹೇಳಬೇಕು ಅಂತ ಎಷ್ಟು ದಿವಸದಿಂದ ಮನಸ್ಸು ಮಾಡ್ಕೊಂಡಿದ್ದೆ ಗೊತ್ತಾ? ಯಾಕೋ ಶಬ್ದ ಬಾಯಿಂದ ಹೊರಗೆ ಬರ್ತಾ ಇರಲಿಲ್ಲ, ನಿನ್ನ ಮುಂದೆ ನಿಂತ್ಕೊಂಡು ಹೇಳೋಕೆ ಆಗಲಿಲ್ಲ ನನಗೆ. ಈಗ ಹೇಳಬೇಕು ಅನಿಸ್ಬಿಟ್ಟಿದೆ, ಹೇಳ್ತೀನಿ ಕೇಳಿಸ್ಕೊಂಬೇಡಮ್ಮ. ಏನು ಮಗು ಏನದು ಅಂತ ಅವನು ಹೇಳಿದ, ಅಮ್ಮ ನಿನ್ನಂಥ ತಾಯಿ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ನಾನು ಇಡೀ ಪ್ರಪಂಚ ಸುತ್ತಾಕ್ಕೊಂಬಂದರೂ ನಿನ್ನಂಥ ತಾಯಿ ಸಿಗೋಕ್ಕೆ ಸಾಧ್ಯ ಇಲ್ಲ. ನನ್ನಿಂದ ಎಷ್ಟು ಕಷ್ಟಪಟ್ಟೆಯಲ್ಲ ನೀನು, ನನಗೆ ಸರಿಯಾಗಿ ಓದೋಕ್ಕಾಗಲಿಲ್ಲ, ಪರೀಕ್ಷೆಯಲ್ಲಿ ನಪಾಸ್ ಆಗ್ತಿದ್ದೆ. ನನ್ನ ಶಿಕ್ಷಕರು ಬೈದರೆ ನೀನು ಹೋಗಿ ಅವ್ರ ಕಡೆಯಿಂದ ಬೈಸ್ಕೊಂಡು ಮುಖ ಕೆಂಪು ಮಾಡ್ಕೊಂಡು ಬರ್ತಿದ್ದೆ, ನನಗೆ ಒಂದು ದಿವಸ ಬೈಲಿಲ್ಲ. ನನಗೆ ಅರ್ಥ ಆಗದೆ ಹೋದಾಗ ನೀನು ನನ್ನ ಸ್ನೇಹಿತರ ಮನೆಗೆ ಹೋಗಿ ಅವ್ರ ನೋಟ್ಸ್ ತಂದು ಅವ್ರ ವಿಷಯ ನನ್ನ ಮುಂದೆ ಕೂತ್ಕೊಂಡು ರಾತ್ರಿ ಎಲ್ಲ ಹೇಳ್ತಿದ್ದೆಲ್ಲಪ್ಪ. ನೀನು ಭಾಳ ಕಷ್ಟಪಟ್ಟಿದ್ದೆ ನನಗೋಸ್ಕರ, ನೀನು ನನಗೆ ಗೊತ್ತು. ಅದು ನಾನು ಏನು ಕೊಟ್ಟೆ ನಿನಗೆ ನಾನು? ಅದು ಹೇಳ್ತೀನಮ್ಮ, ನಿನ್ನಂಥ ತಾಯಿ ಸಿಗತ್ತಲ್ಲಿ ಸಿಗೋ ಸಾಧ್ಯ ಇಲ್ಲ. ಯು ವಂಡರ್ಫುಲ್ ದ ವೇ ಯು ಆರ್. ನಿನ್ನಂಥ ತಾಯಿ ಸಿಗೋಕ್ಕೆ ಸಾಧ್ಯ ಇಲ್ಲ. ಇಲ್ಲೋ ಮಗ ಹಂಗೆ ಅನ್ಬೇಡೋ, ನೀನು ಭಾಳ ಒಳ್ಳೆ ಹುಡುಗ ನನಗೆ ಅಂತ ನಾನು ಹೇಳೋಕೆ ಹೋದೆ. ಅಷ್ಟೊಂದು ಫೋನ್ ಇಟ್ಬಿಟ್ಟ. ಮುಂದೆ 1 ತಾಸಿಗೆ ನನಗೆ ಸುದ್ದಿ ಬಂತು, ಯಾವ ಮೋಟ್ರ್ ಸೈಕಲ್ ಮೇಲೆ ನನ್ನ ಮಗ ಹೋಗ್ತಿದ್ದಾರೆ. ನಿಮ್ಮ ಮಗನ ಜೊಹಾನ್ಸ್ಬರ್ಗ್ ಆಸ್ಪತ್ರೆಗೆ ಕರ್ಕೊಂಬರ್ತಾ ಇದ್ದೀವಿ, ನೀವು ಬನ್ನಿ ಅಂತ ನನಗೆ ಪೊಲೀಸರು ಫೋನ್ ಮಾಡಿದರು. ನಾನು ಇಡೀ ಜೀವನವನ್ನು ನನ್ನ ಹೃದಯದಲ್ಲಿ ತುಂಬಿಕೊಂಡು ಗಾಬರಿಯಿಂದ ಆತಂಕದಿಂದ ಆಸ್ಪತ್ರೆಗೆ ಓಟೆ. ನನ್ನ ಮಗನ ಇಂಟೆನ್ಸಿವ್ ಕೇರ್ ಯೂನಿಟಲ್ಲಿ ಹಾಕಿದ್ದಾರೆ. ಆ ಕನ್ನಡಿಯಲ್ಲಿ ನೋಡಿದೆ, ನನ್ನ ಮಗ ಸಾವಿನೊಡನೆ ಹೋರಾಟ ಮಾಡ್ತಿದ್ದಾನೆ. ರಾತ್ರಿ ಎಲ್ಲ ನನ್ನ ಮಗ ಹೋರಾಟ ಮಾಡಿದ. ಬೆಳಗ್ಗೆ ಇವತ್ತು 10 ಗಂಟೆಗೆ ಸಾವಿಗೆ ಶರಣಾಗ್ಬಿಟ್ಟೆ. ನನಗೇನು ದುಃಖ ಗೊತ್ತಾ? ನನ್ನ ಮಗ ನನಗೆ ಹೇಳಿದ, ಅಮ್ಮ ನಿನ್ನಂಥ ತಾಯಿ ಜಗತ್ತಲ್ಲಿ ಇಲ್ಲ ಅಂದ.
ನಾನು ಅವನು ಹೇಳಬೇಕಂತಿದ್ದೆ, ಇಲ್ಲ ಮಗ ಅನ್ಕೋಬೇಡೋ, ನಿನ್ನಂಥ ಮಗ ನನಗೆ ಯಾರೂ ಇಲ್ಲ ಅಂತ ಹೇಳಬೇಕು ಅಂತಿದ್ದೆ. ಆದರೆ ಆಗಲಿಲ್ಲ. ಅವನು ಇಟ್ಬಿಟ್ಟಿದ್ದ ಅವನಾಗಲೇ. ನಾನು ಇದನ್ನು ಒಂದು ಮಾತು ನಾನು ಹೇಳಬೇಕು ನಿಮಗೆ. ಯಾಕೆ ಹೇಳ್ತಿದ್ದೀನಿ ಕತೆ ಪತ್ರ ಬರೀತಿದ್ದೀನಿ ಅಂದರೆ, ನನ್ನ ಮಗ ನನ್ನ ಕೊನೆ ಮಾತು ಹೇಳಿದ್ನಲ್ಲ, ಅಮ್ಮ ನಿನ್ನಂಥ ತಾಯಿ ಯಾರೂ ಇಲ್ಲ ಅಂತ. ಆ ಮಾತು ನಾನು ಬದುಕಿರೋವರೆಗೂ ನನ್ನ ಕಿವಿಯಲ್ಲಿ ಗುನಗನಿಸ್ತಾ ಇರ್ತದೆ. ಅದನ್ನೇ ಕೇಳ್ಕೊಂಡು ಬದುಕಬಲ್ಲೆ ನಾನು. ಆದರೆ ನನ್ನ ಮಗನಿಗೆ ಹೇಳೋಕೆ ಆಗಲಿಲ್ಲಲ್ಲ ಅಂತ ದುಃಖ. ಈ ಪತ್ರ ಯಾಕೆ ಬರೀತಿದ್ದೇನೆ ಗೊತ್ತಾ? ನಾನು ನನ್ನ ಮಗನಿಗೆ ಹೇಳೋಕೆ ನನಗೆ ಅವಕಾಶ ಇಲ್ಲ. ಈಗ ನಿಮಗೆ ಅವಕಾಶ ಇದೆ, ಈ ಮಕ್ಕಳಿಗೆ ಹೇಳೋಕೆ ಅವಕಾಶ ಇದೆ. ತಕ್ಷಣ ಹೇಳಿ ಐ ಲವ್ ಯು ಅಂತ ಹೇಳಿ. ಮಗು ಚೆನ್ನಾಗಿದ್ದೀಯಾ ಅಂಥೇಳಿ. ತಪ್ಪು ಮಾಡಿದ್ದೀಯಾ ಅಂತ ಪನಿಷ್ಮೆಂಟ್ ಕೊಡೋಕ್ಕೆ ಹೋಗಬೇಡಿ. ನಾಳೆ ಮಗು ಸಿಗಲಿಕ್ಕಿಲ್ಲ ನಿಮಗೆ. ಇಟ್ ಮೇ ಬಿ ಟೂ ಲೇಟ್. ಆದ್ದರಿಂದ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಳ್ಳಿ, ಮಕ್ಕಳ ಹತ್ರ ಉಡ್ಸ್ಕೊಳ್ಳಿ. ನಿಮ್ಮ ದುಃಖಗಳನ್ನು, ದುಮ್ಮಾನಗಳನ್ನು, ಸಂತೋಷಗಳನ್ನು, ಸಂಭ್ರಮಗಳನ್ನು ಮಕ್ಕಳ ಜೊತೆ ಹಂಚಿಕೊಳ್ಳಿ. ಯಾಕೆ ನಾಳೆ ಸಿಗ್ತದೆ ಅಂತ ಗ್ಯಾರಂಟಿ ಇಲ್ಲ. ಆದ್ದರಿಂದ ಇವತ್ತು ಅವಕಾಶ ಇದೆಯಲ್ಲ ಹೇಳೋದಕ್ಕೆ, ಇವತ್ತು ಹೇಳಿಬಿಡಿ. ನಾಳೆ ಸಿಗ್ತದೆ ಅಂತ ನಂಬಿಕೆ ಇಲ್ಲ. ಅದರಿಂದ ನಿಮ್ಗೆ ಅಭಿಪ್ರಾಯ ಇಷ್ಟೇ ಕೇಳಿದ್ರೆ, ನಮ್ಮ ಮಕ್ಕಳ ಜೊತೆ ಕೂತ್ಕೊಂಡು ಅರ್ಧ ಗಂಟೆ ಮಾತಾಡಿದ್ದೆ ನಾನು. ನಿಮ್ಮ ಪ್ರೀತಿಯನ್ನು ಹಂಚಿಕೊಳ್ಳಿ. ಪ್ರೀತಿಯನ್ನು ಹಂಚಿಕೊಳ್ಳಿಕ್ಕೆ ಇವತ್ತೇ, ನಾಳೆ ಮಾಡ್ತೀನಿ ಅಂತ ಅನ್ಬೇಡಿ. ನಾಳೆ ಸಿಗ್ತದೆ ಅಂತ ಖಾತ್ರಿ ಇಲ್ಲ ನನಗೆ. ಆದ್ದರಿಂದ ಇವತ್ತೇ ಸಿಕ್ಕಿರುವಂಥ ಅವಕಾಶವನ್ನು ಬಳಸ್ಕೊಂಡು ನಿಮಗಿರುವಂಥ ಪ್ರೀತಿಯನ್ನು, ಅಂತಃಕರಣವನ್ನು ಹೇಳಿ. ಮುಂದೆ ತುಂಬ ತಡ ಆಗೋದು ಬೇಡ.